ಗೈಸ್, ಇವತ್ತು BIC ಇವೆಂಟ್ ಕೊನೆ ದಿನ. ವೆಲ್ಕಮ್ ಟು ಡೇ 35 ಆಫ್ ಬಲ್ಕಿಂಗ್ ಸೀರೀಸ್. ಇವತ್ತು ಬೆಳಗ್ಗೆನೆ ತಲೆಗೆ ಸ್ನಾನ ಮಾಡಿ ಅದಾದ್ಮೇಲೆ ಫಾರ್ಮಲ್ಸ್ ಹಾಕೊಂಡು ನಾನು ಇವೆಂಟ್ಗೆ ರೆಡಿ ಆದೆ. ಇವತ್ತು ಇವೆಂಟ್ ಕೊನೆ ದಿನ ಅಲ್ವಾ ಅಂತ ಒಂದು ಅರ್ಧ ಗಂಟೆ ಬೇಗನೆ ಹೊರಟೆ. ಆದ್ರೂ ನೋಡಿ ಎಷ್ಟು ಬಿಸಿಲಿದೆ. ಮಿಸ್ಟರ್ ಸೂರ್ಯ ಏರಿಯಾದಲ್ಲಿ ಟಿಫನ್ ಮಾಡ್ಕೊಂಡು ನಾನು BIC ಪಾರ್ಕಿಂಗ್ ಹತ್ರ ಬಂದು ಗಾಡಿ ಹಾಕಿ ಒಳಗೊಟ್ಟೆ. ನಿನ್ನೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರು ಮೆಸೇಜ್ ಮಾಡಿದ್ರು, ಬ್ರೋ ನಿಮ್ ವಿಡಿಯೋಸ್ ಎಲ್ಲ ಚೆನ್ನಾಗಿದೆ, 580 ಪೋಸ್ಟ್ ಮಾಡಿದ್ರ, ಯಾಕಂದ್ರೆ ಫಾಲೋವರ್ಸ್ ಕಮ್ಮಿ ಇದಾರೆ ಅಂತ. ನಾನು ಹೇಳ್ದೆ 2000 ಫಾಲೋವರ್ಸ್ ಏನ್ ಕಮ್ಮಿ ಅಲ್ಲ, ಆದ್ರೂ ಇನ್ನ ಟೈಮ್ ಬೇಕು ರೀಚ್ ಆಗಕ್ಕೆ ಅಂತ. ಆಮೇಲೆ ಅವ್ರು ಅಂದ್ರು, ಬ್ರೋ ನಾನು ನಿಮ್ ಒಂದ್ ವಿಡಿಯೋ ನೋಡೇ ಫಾಲೋ ಮಾಡಿದೆ ಅಂತ. ಆಮೇಲೆ ಬೇಗ ರೀಚ್ ಆಗಿ ಆಲ್ ದ ಬೆಸ್ಟ್ ಅಂತಾನು ಹೇಳಿದ್ರು. ಗುರು, ನಂಗೆ ಯಾವ ರೇಂಜಿಗೆ ಖುಷಿ ಆಯ್ತು ಅಂದ್ರೆ, ಈಗಿನ ಕಾಲದಲ್ಲಿ ನಮ್ ಜೊತೆ ಇರೋರೇ ನಮಗೆ ಒಳ್ಳೇದ್ ಬಯಸಲ್ಲ, ಅಂತದ್ರಲ್ಲಿ ಈ ತರ ಯಾರೋ ರ್ಯಾಂಡಮ್ ಆಗಿ ಬಂದು ನನ್ನ ವ್ಲಾಗ್ಸ್ ನೋಡಿ ಈ ತರ ಹೇಳ್ತಾರೆ ಅಂದ್ರೆ ಸಖತ್ ಖುಷಿ ಆಗುತ್ತೆ. ಲಾಸ್ಟ್ ವೀಕ್ ನನಗೆ ಇನ್ನೂ ಒಬ್ರು ಮೆಸೇಜ್ ಮಾಡಿದ್ರು, ಬ್ರೋ ನಿಮ್ ವಿಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿದೆ, ಆಲ್ ದ ಬೆಸ್ಟ್, ನಮ್ ಸಪೋರ್ಟ್ ಯಾವಾಗ್ಲೂ ನಿಮ್ ಜೊತೆ ಇರುತ್ತೆ ಅಂತ. ನಿಜವಾಗ್ಲೂ ಈ ತರ ಮೆಸೇಜ್ಗಳು ನೋಡಿದಾಗ್ಲೇನೆ ಇನ್ನೂ ಮೋಟಿವೇಶನ್ ಸಿಗುತ್ತೆ ಚೆನ್ನಾಗಿ ವಿಡಿಯೋಸ್ ಮಾಡ್ಬೇಕು ಅಂತ. ಥ್ಯಾಂಕ್ಸ್, ಲವ್ ಯು. ನಮ್ ಕ್ಲೈಂಟ್ ಬರೋದು ಇವತ್ತು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ನನ್ನ ಫ್ರೆಂಡ್ಸ್ ಮತ್ತೆ ಜೂನಿಯರ್ಸ್ ಬಂದಿದ್ರು, ಅವ್ರನ್ನ ಮಾತಾಡ್ಸ್ಕೊಂಡು ಕುತ್ಕೊಂಡೆ. ಇನ್ನೂ ಒಂದು ಅರ್ಧ ಗಂಟೆ ನೋಡಿದ್ವಿ, ನಮ್ ಕ್ಲೈಂಟ್ ಬರ್ಲಿಲ್ಲ. ಆಮೇಲೆ ನಮ್ ಕಾಲೇಜ್ ಸೀನಿಯರ್ ಬಂದಿದ್ಲು, ಅವಳನ್ನ ಮಾತಾಡ್ಸ್ಕೊಂಡು ನಾವು ಮತ್ತೆ ಬಗಿ ಗಾಡಿಯಲ್ಲಿ ರೌಂಡ್ಸ್ ಹೊಡಿಯೋಣ ಅಂತ ಹೋದ್ವಿ. ಆಮೇಲೆ ನಮ್ ಕ್ಲೈಂಟ್ ಬಂದ್ರು ಅಂತ ನಾವು ವಾಪಸ್ ಬಂದು ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ನಮ್ ಸ್ಟಾಲ್ ಅಲ್ಲಿರೋ ಹುಡುಗಿ ನನಗೊಂದು ಕೆಲಸದ ಐಡಿಯಾ ಹೇಳಿದಾಳೆ. ನಾನೇನಾದ್ರು ಅಲ್ಲಿ ಕೆಲ್ಸಕ್ಕೆ ಜಾಯ್ನ್ ಆದ್ರೆ ನನಗೆ ಜಿಮ್ಗೆ ಹೋಗೋಕೆ ಮತ್ತೆ ಮನೆಗೆ ಬಂದು ಎಡಿಟಿಂಗ್ ಮಾಡೋಕ್ಕೆ ಮತ್ತೆ ವರ್ಕಿಗೆ ಹೋಗೋಕ್ಕೂ ಎಲ್ಲದಕ್ಕೂ ಟೈಮಿಂಗ್ಸ್ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ನೋಡೋಣ, ಅಲ್ಲೇನಾದ್ರು ಕೆಲ್ಸಕ್ಕೆ ಜಾಯ್ನ್ ಆದ್ರೆ ಹೇಗೋ ವ್ಲಾಗಲ್ಲಿ ಹಾಕ್ತೀನಿ. ಲಾಸ್ಟ್ಗೆ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ನಾನು ಮನೆ ಕಡೆ ಹೊರಟೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಸ್ವಲ್ಪ ವಿಡಿಯೋ ಲೆಂತ್ ಆಗೋಯ್ತು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ, ಬಾಯ್ ಬಾಯ್. ಇವತ್ತು ನಮ್ಮ ಅಕ್ಕ ಮಗಳು ಬರ್ತಡೇ ಇತ್ತು, ಸೊ ಸರ್ಪ್ರೈಸ್ ಪ್ಲಾನ್ ಮಾಡಿದ್ವಿ. ಗೈಸ್, ಇದು ಲಾಸ್ಟ್ ವ್ಲಾಗ್ದು ಕಂಟಿನ್ಯೂ ವಿಡಿಯೋ. ಅರ್ಥ ಆಗ್ತಿದ್ಯಾ? ಕನ್ನಡನೇ ಅಲ್ಲ ಮಾತಾಡಿದ್ದು, ಆಫ್ ಕೋರ್ಸ್ ಅರ್ಥ ಆಗಿರುತ್ತೆ ನಮ್ಗೆ. ಇವೆಂಟ್ ಮುಗಿಸ್ಕೊಂಡು ನಾನು ಸೀದಾ ಮನೆ ಕಡೆ ಹೊರಟೆ. ಇವತ್ತು ಹೆಂಗೋ ಇವೆಂಟ್ ಲಾಸ್ಟ್ ದಿನ ಅಲ್ವಾ, ಸೊ ಕಾಫಿ ಕುಡಿಯೋಣ ಅಂತ ಫುಡ್ ಕೋರ್ಟ್ ಹತ್ರ ಹೋದೆ. ಕಾಫಿ ಕುಡ್ದಾದ್ಮೇಲೆ ಮನೆ ಹತ್ರ ಹೋಗಿ ರೆಡಿ ಆಗಿ ಆಮೇಲೆ ನಮ್ಮ ಭಾವನ ಕರ್ಕೊಂಡು ನಾವು ಸರ್ಪ್ರೈಸ್ ಪ್ಲಾನ್ ಮಾಡಿರೋ ಜಾಗಕ್ಕೆ ಹೋದ್ವಿ. ಈ ಲೊಕೇಶನ್ ಬಂದು ಮಾನಕ್ನಹಳ್ಳಿ ಬಸ್ ಸ್ಟಾಪ್ ಇಂದ ಲಕ್ಷ್ಮೀಪುರ ಹೋಗೋ ರೋಡ್ ಅಲ್ಲಿ ಆಲ್ಮೋಸ್ಟ್ 1 ಕಿಲೋಮೀಟರ್ ಆಗುತ್ತೆ. ನಾವು ಹೋಗೋಷ್ಟರಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ರು. ನಾವು ಸ್ವಲ್ಪ ನೇಮ್ ಬೋರ್ಡ್ ಎಲ್ಲ ಸೆಟ್ ಮಾಡಿ ಅದಾದ್ಮೇಲೆ ಗೊಂಬೆ ಹಾಕೊಳ್ಳೋಣ ಅಂತ ಹೋದೆ. ನಮ್ಮ ಅಕ್ಕ ಮಗಳಿಗೆ ಗೊಂಬೆ ಹಾಕೊಂಡು ಸರ್ಪ್ರೈಸ್ ಕೊಡೋಣ ಅಂತ ಪ್ಲಾನ್ ಮಾಡಿ ಮೊದಲನೇ ಅಡ್ವಾನ್ಸ್ ಬುಕ್ ಮಾಡಿದ್ವಿ. ನಾನು ಆಕ್ಚುಲಿ ನಿನ್ನೆ ವ್ಲಾಗಲ್ಲಿ ಹೇಳಿದ್ದೆ, ವಿವೋ ಶೋರೂಮ್ ಮುಂದೆ 6 ವರ್ಷದಿಂದ ಈ ತರ ಇವೆಂಟ್ ಮಾಡಿದ್ದೆ ಗೊಂಬೆ ಹಾಕೊಂಡು ಅಂತ. ನೋಡಿ ಇವತ್ತೇ ಹಾಕೊಳ್ಳೋ ತರ ಆಯ್ತು. ಇನ್ನೇನು ಅವ್ರು ಬರೋ ಟೈಮ್ ಆಯ್ತು, ಸೊ ನಾನು ಗೊಂಬೆ ಎಲ್ಲ ಹಾಕೊಂಡು ರೆಡಿ ಆದೆ. ಅಂದ್ರೂ ಏನೋ ಒಂಥರ ಮಸ್ತಾಗಿ ಕಾಣ್ತಾ ಇದೆ ಗೊಂಬೆ. ನಮ್ಮ ಅಕ್ಕ ಮಗಳು ಒಳಗೆ ಬಂದಾಗ ನಾನು ಸೋಫಾ ಮೇಲೆ ಗೊಂಬೆ ತರನೇ ಕೂತಿದ್ದೆ, ಒಂಚೂರು ಅಲ್ಗಾಡ್ಲಿಲ್ಲ. ಆಮೇಲೆ ಸಡನ್ ಆಗಿ ಎದ್ದಿದ್ದು ನೋಡಿ ಎದ್ರಕೊಂಡ್ಬಿಟ್ಲು. ಆಮೇಲೆ ಅಮ್ಮದು ಫುಲ್ ಫೋಟೋ ಶೂಟ್ ಸ್ಟಾರ್ಟ್ ಆಯ್ತು. ನಾನ್ ಗೊಂಬೆನ್ ಮಾಸ್ಕ್ ಬಿಚ್ಚಿ ಕುತ್ಕೊಂಡೆ, ಉಸಿರು ಕಟ್ತಾ ಇತ್ತು. ಅದ್ರೊಳಗೆ ಜಾಗ ಬೇರೆ ಚಿಕ್ಕದಿದೆ ತಲೆದು. ಹೇಗೋ ಗೊಂಬೆ ಚೆನ್ನಾಗಿ ಕಾಣ್ತಿತ್ತಲ್ಲ, ಹಾಗೆ ಸ್ವಲ್ಪ ಫೋಟೋಸ್ ತಗೊಂಡ್ವಿ. ಬರ್ತಡೇ ಮುಗಿಸ್ಕೊಂಡು ಲಾಸ್ಟ್ಗೆ ಕೃಷ್ಣ ವೈಭವ್ ಹತ್ರ ಹೋದ್ವಿ ಡಿನ್ನರ್ಗೆ ಅಂತ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗುವ, ಬಾಯ್ ಬಾಯ್.